ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ. ಅಯ್ಯೋ, ಡಿಸೈನ್ಸ್ ಏನೋ ಕಳಿಸ್ದೆ, ಬೇಗ ಅಮೌಂಟ್ ಕಳಿಸಿದ್ರೆ ಅಪ್ಪ ಅಮ್ಮ ಅವ್ರಿಗೆ ಕಳಿಸ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಶ್ರುತಿ ಕಾಲ್ ಮಾಡಿ, ಮೇಡಮ್ ನನ್ನ ಕ್ಷಮಿಸಿ, ಇವತ್ತು ಅಕೌಂಟೆಂಟ್ ಬಂದಿಲ್ಲ, ಲೀವಲ್ಲಿ ಇದ್ದಾರಂತೆ, ಅವ್ರು ಬಂದ ತಕ್ಷಣ ನಾನು ಪೇ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹೌದಾ, ಸರಿ ಅಂತ ಅವಳು ಸುಮ್ಮನೆ ಹಾಕ್ತಾಳೆ. ಇನ್ನೀ ಕಡೆ ಕಲ್ಯಾಣ್ ಅಪ್ಪುನ ನೋಡ್ಬಿಟ್ಟು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ನೋಡಿದ್ರೆ ಅವಳು ಅವ್ರ ಸ್ಟೋರಲ್ಲಿ ಕೆಲಸ ಮಾಡೋರ ಹತ್ರ ಮಾತಾಡ್ತಾ ಇರ್ತಾಳೆ. ಈ ಥರ ಅಮೌಂಟ್ ಸಾಲ ಬೇಕಾಗಿತ್ತು ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಅದನ್ನು ಅವನು ಕೇಳಿಸ್ಕೊಂಡ್ಬಿಡ್ತಾನೆ. ಏನು ಅಪ್ಪುಗೆ ಏನೋ ತೊಂದರೆ ಇದ್ದಂಗೆ ಆಯಿತು, ಏನು ಇವಳು ನನ್ನ ಹತ್ರ ಏನು ಕೇಳ್ದಿರಾನೆ ಇದ್ದಾಳಲ್ಲ ಅಂತ ಅವ್ನು ಅಪ್ಸೆಟ್ ಆಗಿರ್ತಾನೆ. ಅವಳನ್ನೇ ಫಾಲೋ ಮಾಡ್ಕೊಬಂದು ಅಲ್ಲಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾನೆ. ಅದೇ ಟೈಮಲ್ಲಿ ಅವಳ ಸ್ನೇಹಿತ ಹೇಳ್ತಾನೆ, ನಿನ್ನ ಫ್ರೆಂಡ್ ಇಲ್ಲೇ ಇದ್ದಾನೆ, ಅವನ್ನೇ ಕೇಳಿದ್ರೆ ಹೆಲ್ಪ್ ಮಾಡ್ತಾನಲ್ವಾ ಅಂತ ಹೇಳಿದಾಗ, ಹೇ ಸುಮ್ಮನೆ ಇರೋ, ಇವಾಗ ನಾವೇನಾದರೂ ಅವ್ರ ಹತ್ರ ಹೆಲ್ಪ್ ತಗೊಂಡ್ರೆ ಆ ವಿಚಾರ ನಮ್ಮ ಮನೇಲಿರೋ ವಿಚಾರ ಅಕ್ಕನಿಗೆ ತಿಳಿಯುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅವ್ನು ನೋಡಿ ಬ್ರೋ ಅಂತ ಕರೀತಾನೆ. ಅಪ್ಪು ಜೊತೆ ಮಾತಾಡ್ತಾ ಇರ್ತಾನೆ. ಯಾಕಪ್ಪು ಏನಾಯ್ತು, ನಿನಗೇನಾದ್ರೂ ತೊಂದರೆ ಇದ್ರೆ ಹೇಳು, ನಾನು ಕ್ಲಿಯರ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆದರೂ ಏನೂ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಕಲ್ಯಾಣ್ಗೆ ಡೌಟ್ ಬರುತ್ತೆ, ಏನೋ ತೊಂದರೆ ಇದೆ, ಇವಳು ಬಾಯಿ ಬಿಡ್ತಿಲ್ವಲ್ಲ ಅಂತ ಯೋಚನೆ ಮಾಡಿ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಮನೆ ಮಂದಿಯವರೆಲ್ಲ ಅವ್ರ ದಿನಚರಿ ಕೆಲಸ ಮಾಡ್ತಾ ಇರ್ತಾರೆ. ರಾಜ್ ಅವ್ರ ಡಿಸೈನ್ಸ್ ಆಗಿರೋದನ್ನ, ಶ್ರುತಿ ಕಳ್ಸಿರೋ ಡಿಸೈನ್ಸ್ನ ಅವ್ರ ಅಪ್ಪನಿಗೆ ತೋರಿಸ್ತಾ ಇರ್ತಾನೆ. ಆಗ, ಅಲ್ಲ ಅಪ್ಪ, ನೋಡಪ್ಪ ಇದೆಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ನಮಗೆ ಬೇಕಾಗಿರೋ ಪ್ರೊಫೆಷ್ನಲ್ ಆಗಿ ಕಳಿಸಿದ್ದಾರೆ, ನನಗೆ ಇವ್ರ ಡಿಸೈನ್ಸ್ ಆರ್ಟ್ ನಂಗೆ ತುಂಬ ಇಷ್ಟ ಆಯಿತು, ಯಾರೋ ನಮ್ಮ ಪಕ್ಕದಲ್ಲೇ ಇದ್ದು ನಮ್ಗೆ ಇಂಥದೇ ಬೇಕು ಅನ್ನೋ ಥರನೇ ಅವ್ರು ಕಳಿಸ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಹೌದಲ್ವಾ, ಎಷ್ಟು ಟೆಂಪಲ್ ಹಾರ ಎಲ್ಲ ಸೂಪರ್ ಆಗಿದೆ ರಾಜ್, ಅವ್ರ ಡಿಸೈನರ್ ಯಾರು ಅಂತ ಕೇಳ್ತಾ ಇರ್ತಾರೆ. ಅವರಪ್ಪ, ಗೊತ್ತಿಲ್ಲಪ್ಪ, ಆದರೆ ಅವ್ರಿಗೇನೋ ಆ ಹುಡ್ಗಿಗೇನೋ ರೂಲ್ಸು ರೆಸ್ಟ್ರಿಕ್ಷನ್ ಇದೆಯಂತೆ, ಮನೇಲೇ ಇದ್ದು ಈ ಥರ ಹಾಕ್ತಿದ್ದಾಳೆ ನೋಡಿ ಅಂತ ಆ ಡಿಸೈನರ್ನ ಮೆಚ್ಚಿ, ಈ ಕಲೆಗತ್ತಿ ಎಲ್ಲೋ ಇರಬೇಕಾಗಿತ್ತು, ಆದರೆ ಈ ಮನೇಲಿದ್ದಾಳೆ, ನನಗದೇ ಬೇಜಾರಾಗ್ತಿದೆ ಅಂತ ರಾಜ್ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ಕನಕ ಅವ್ರ ಮನೆಯಲ್ಲಿ ಅವ್ರ ಅಕ್ಕನಿಗೆ ತುಂಬ ಕೆಮ್ಮಿರೋದ್ರಿಂದ ಕಷಾಯ ಎಲ್ಲ ಮಾಡ್ಕೊಡ್ತಾ ಇರ್ತಾಳೆ. ಆಗ ನನಗೇನೂ ಆಗಿಲ್ಲ ಬಿಡೆ ಅಂತ ಅವ್ರ ಅಕ್ಕ ಹೇಳ್ತಾ ಇರ್ತಾರೆ. ಅದನ್ನು ಅವಳು ಕೆಮ್ಮಿರೋದನ್ನ ನೋಡಿ ನೋಡಿ ಅವ್ರ ಯಜಮಾನ್ರ ಹತ್ರ ಬಂದು, ರೀ ಅಕ್ಕ ತುಂಬ ಕೆಮ್ತಿದ್ದಾರೆ ರೀ, ಏನಾದರೂ ಮಾಡಿ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ಚೆಕಪ್ ಮಾಡಿಸೋಣ ಅಂತೆಲ್ಲ ಹೇಳ್ತಾಳೆ. ಆದರೆ ಕಾಸಿಲ್ಲ, ಏನು ಮಾಡೋದು ಕನಕ ಅಂತ ಅವರಿಬ್ರು ಮೂಡ್ ಅಪ್ಸೆಟ್ ಮಾಡ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ಒಬ್ಬ ಗಿರಾಕಿ ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಳ್ಳೋ ಐಟಮ್ಗಳನ್ನ ಬಂದು, ಅಣ್ಣ ಈ ಗೊಂಬೆಗಳನ್ನ ಯಾರೂ ತಗೊಳ್ತಿಲ್ಲ, ಕಾವ್ಯ ಹಾಕೋ ಕಲೆಗಿಂತ ನೀವು ಹಾಕ್ತಿರೋದು ಯಾಕೋ ಈ ಮಾರ್ಕೆಟಲ್ಲಿ ವರ್ಕೌಟ್ ಆಗ್ತಿಲ್ಲ, ಅದಕ್ಕೆ ವಾಪಸ್ ಕೊಟ್ಟು ಕಳಿಸಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ಇದ್ದಿದ್ದ ಹೋಪು ಸಹ ಅವರಿಬ್ಬರಿಗೂ ಇದ್ದಿದ್ದ ಹೋಪ್ ಸಹ ಹೊಂಟೋಗ್ಬಿಡುತ್ತೆ. ಇನ್ನೇನು ಮಾಡೋದು ಅಂತ ಅವರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಮನೆ ಮಂದಿಯವರೆಲ್ಲ ಊಟಕ್ಕೆ ಕೂತಿರ್ತಾರೆ. ಅವಳು ನನಗೆ ಈ ಊಟ ಬೇಡ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಯಾಕೆ ಇದು ನಮ್ಮನೆ ಊಟ, ಏನಾಗಲ್ಲ ತಿನ್ನು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹೇ, ನಾನು ಈ ಥರ ಊಟ ತಿಂದರೆ ನಾನು ವೆಯ್ಟ್ ಗೇನ್ ಆಗ್ತೀನಿ, ನಾನು ಸ್ಮಾರ್ಟ್ ಆಗಿರಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ರಾಹುಲ್ ಏನು ಮಾಡ್ತಾನೆ, ಅವಳು ಡಯಟ್ ಪ್ಲಾನಲ್ಲಿರೋ ಬೇಯಿಸಿರೋ ತರಕಾರಿನ ತಗೊಬಂದು ಕೊಡ್ತಾನೆ. ಆಗ ಅವ್ರ ಅಜ್ಜಿ, ಏನು ತಿಂತಾ ಇದ್ಯಾ ನೀನು, ಈಗ ಗರ್ಭಿಣಿ, ಏನು ತಿನ್ಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಹೇಳ್ತಾ ಇರ್ತಾರೆ. ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಮ್ಮ, ಅವಳ ಜಾಗ್ರತೆಯಲ್ಲಿ ಅವಳು ಇರಬೇಕು, ಏನು ನಾವು ಪದೇ ಪದೇ ಹೇಳೋದಿಕ್ಕಾಗುತ್ತಾ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ. ಏನು ಮಾಡೋದು, ಇಂಥ ಜನಗಳನ್ನ ಅದೇನಂತ ಇದ್ದಾರೋ, ಅವ್ರ ಮನೇಲಿ ನೋಡು, ಇಲ್ಲಿ ತಿಂತಾ ಇರೋ ಅಷ್ಟು ಅವ್ರ ಮನೇಲಿ ತಿಂತಾ ಇರೋದಿಲ್ಲ ಅಂತ ಕಾವ್ಯನ್ ಮುಂದೆ ಮಾತಾಡ್ತಾ ಇರ್ತಾಳೆ ರುದ್ರಾಣಿ. ಆಗ ಅವಳಿಗೆ ತುಂಬ ಕೋಪ ಬಂದು, ರುದ್ರಾಣಿ ಅವರೇ, ನೀವು ನಮ್ಮನೆ ಊಟದ ವಿಚಾರ ಎಲ್ಲ ಮಾತಾಡಬೇಡಿ, ನೀವೇಗೆ ತಿಂತಿದ್ದೀರೋ, ನಾವು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಆರೋಗ್ಯವಾಗಿರೋದೇ ತಿಂತಾ ಇದ್ವಿ ಅಂತ ಹೇಳ್ತಾ ಇರ್ತಾರೆ. ಆಗ ರಾಜ್ ಹೇಳ್ತಾನೆ, ಅಲ್ಲ ರಾಹುಲ್, ನೀನ್ ನೋಡ್ಕೋಬೇಕು ನೀನ್ ಹೆಂಡ್ತಿನ ಅಂತ ಹೇಳ್ತಾ ಇರ್ತಾನೆ. ಆಗ ನೀನು ಈ ಊಟ ಎಲ್ಲ ತಿನ್ನೋದು ಸರಿ ಅಲ್ಲ, ಇನ್ನ ಜವಾಬ್ದಾರಿ ನೀನೇ ತಗೋ ಅಂತ ರಾಹುಲ್ಗೆ ಹೇಳ್ತಾ ಇರ್ತಾನೆ ರಾಜ್. ಈ ಕಡೆ ಮನೆ ಮಂದಿಯವರೆಲ್ಲ ಯೋಚನೆ ಮಾಡ್ತಾ ಕನಕ ಮತ್ತೆ ಅವ್ರ ಯಜಮಾನ್ರು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಅಕ್ಕ ಮನೆ ಬಿಟ್ಟು ಹೊಂಟೋಗ್ತೀನಿ ಅಂತ ಹೊರಡೋದಿಕ್ ರೆಡಿ ಇರ್ತಾರೆ. ಯಾಕಕ್ಕ, ನಾವು ಅಷ್ಟೊಂದು ನಿನ್ಗೆ ಕಮ್ಮಿ ಆಗೋದ್ವಾ, ನೀನ್ ಎಂತಕ್ಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ, ನಾವು ಹೇಗಾದ್ರೂ ಮಾಡಿ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರನ್ನ ಹಾಗೆ ತಡೆದಿ ನಿಲ್ಲಿಸ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಕಾವ್ಯ ಅವಳ ಕೆಲಸ, ಅವಳು ಬೆಡ್ಶೀಟ್ ಎಲ್ಲ ಮಡಿಸ್ತಾ ಇರ್ತಾಳೆ.
ರಾಜ್ ರಾಜ್ಗೆ ಶ್ರುತಿ ಕಳ್ಸಿರೋ ಡಿಸೈನ್ಸ್ನೆಲ್ಲ ನೋಡಿ ವಾವ್ ಎಷ್ಟು ಸಖತ್ತಾಗಿ ಸ್ಕೆಚ್ ಹಾಕಿದ್ದಾರೆ ಅಂತ ಅವಳನ್ನ ಹೊಗಳ್ತಾ ಇರ್ತಾರೆ. ನೋಡಿದ್ರೆ ಕಾವ್ಯನ್ಗೆ ಹೊಗಳ್ತಿದ್ದಾಳೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾರ್ರೀ ಅಷ್ಟ್ ಚೆನ್ನಾಗಿ ಡಿಸೈನ್ ಹಾಕಿರೋದು ಅಂತ ಕಾವ್ಯ ಹೇಳ್ದ. ನಿನಗೆ ಎಲ್ಲಿ ಬರುತ್ತೆ, ಮನೆ ಮುಂದೆ ರಂಗೋಲಿ, ಅಡ್ಗೆ ಮಾಡೋದು, ಅಡ್ಗೆಲಿ ರಸಂ ಚೆನ್ನಾಗಿ ಮಾಡಲ್ಲ ಅಂತ ಅವಳನ್ನ ಡಿಸ್ಕರೇಜ್ ಮಾಡ್ತಾ ಇರ್ತಾನೆ. ಆಗ ಬಾಯಿಲಿ ನಿನ್ಗೆ ತೋರಿಸ್ತೀನಿ ಅಂತ ಆ ಡಿಸೈನ್ಸ್ನೆಲ್ಲ ತೋರಿಸ್ತಾ ಇರ್ತಾನೆ. ನೋಡು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಈ ಹುಡುಗಿ ಎಲ್ಲೋ ಇರ್ಬೇಕಿತ್ತು, ಈ ತರ ಪ್ರೊಫೆಷನಲ್ ಹುಡುಗಿ ಎಲ್ಲೋ ಇರ್ಬೇಕಾಗಿತ್ತು, ನನ್ನ ಕೈಗೆ ಸಿಕ್ಕಿದ್ರೆ ಅವಳನ್ನ ಎಲ್ಲೋ ಮೇಲೆ ಯಾವ್ದಾದ್ರು ಒಂದು ಗೆಟನ್ ಆಗೋ ಜಾಬಿಗೆ ನಾನು ಸೇರಿಸ್ತಿದ್ದೆ ಅಂತ ಹೇಳ್ತಾ ಇರ್ತಾನೆ. ಏನ್ರಿ ಆ ಹುಡುಗಿ ಬಗ್ಗೆ ಏನು ಚೆನ್ನಾಗಿ ಹೊಗಳ್ತಾ ಇದ್ದೀರಾ ಏನು ಅಂತ ಕೇಳ್ತಾ ಇರ್ತಾಳೆ. ಹಾಗೇನು ಇಲ್ಲ ಕಣೆ, ಚೆನ್ನಾಗಿ ಡಿಸೈನ್ ಹಾಕಿದಾಳೆ, ನನಗಿಷ್ಟ ಆಯ್ತು, ಆದರೆ ಯಾವಾಗಾದ್ರೂ ಈ ಹುಡುಗಿನ ನಾನು ಮೀಟ್ ಮಾಡಬೇಕು ಅಂತ ಒಂದು ಸ್ಕೆಚ್ ಆಗಿರುತ್ತೆ. ಆಯ್ತು ಬಿಡ್ರಿ, ನಂದು ಕೆಲಸ ಇದೆ ಅಂತ ಅವಳು ಅಲ್ಲಿಂದ ಎದ್ದೋಗ್ತಾಳೆ. ನೋಡು ಈ ಕಳಾವತಿಗೆ ಎಷ್ಟು ಕುಳ್ಳಿದೆ, ಏನಾದರೂ ಅವ್ರನ್ನ ಹೊಗಳ್ತಿದ್ರೆ ಇವಳಿಗೆ ಕೋಪ ಬರ್ತಿದೆ ಅಂತ ಅನ್ಕೋತಾ ಇರ್ತಾನೆ. ಆಗ ಅದೇ ಟೈಮಲ್ಲಿ ಒಂದು ಲ್ಯಾಪ್ಟಾಪ್ದು ಚಾರ್ಜಿಂಗ್ ಕಮ್ಮಿ ಆಗೋಗಿರುತ್ತೆ. ಹುಡ್ಕೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ. ನೋಡಿದ್ರೆ ಅಲ್ಲಿ ಕಾವ್ಯ ಹಾಕಿರೋ ಸ್ಕೆಚ್ಚು ಅವನಿಗೆ ಕಣ್ಣಿಗೆ ಬಿದ್ದ್ಬಿಡುತ್ತೆ. ಏನಿದು ಸ್ಕೆಚ್ಚು ಇದೇ ತರ ಇದೆಯಲ್ಲ ಅಂತ ಶ್ರುತಿ ಕಳ್ಸಿರೋದ್ನೋ ಮತ್ತೆ ಅದನ್ನು ಕಂಪೇರ್ ಮಾಡಿ ನೋಡ್ತಾ ಇರ್ತಾನೆ. ನೋಡಿದ್ರೆ ಒಂದೇ ಡಿಸೈನ್ ಆಗಿರುತ್ತೆ. ಏನು ಈ ಕಳಾವತಿನೇ ಹಾಕಿದಾಳ ಈ ಸ್ಕೆಚ್ಚು ಅಂತ ಅವನಿಗೆ ಶಾಕ್ ಆಗಿರುತ್ತೆ. ಇಮಿಡಿಯೇಟ್ಲಿ ಶ್ರುತಿ ಕಾಲ್ ಮಾಡಿ ಅಲ್ಲ ಆ ಡಿಸೈನರ್ ನೇಮ್ ಏನು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಡಿಸೈನರ್ ನೇಮ್ ಏನು ಅಂತ ಕೇಳ್ತಾ ಇರ್ತಾ ಅವಳಿಗೆ ಗಾಬರಿಯಾಗಿ ಶಿರೀಷಾ ಅಂತ ಹೇಳ್ಬಿಡ್ತಾಳೆ. ಶಿರೀಷಾನಾ? ಹೌದಾ, ಕನ್ಫರ್ಮಾ, ಪಕ್ಕಾನ ಅಂತ 2-3 ಸತಿ ಕೇಳ್ತಾ ಇರ್ತಾನೆ. ಸರ್ ಪಕ್ಕಾ, ಯಾಕೆ ಸರ್ ಈ ತರ ಅಂತ ಕೇಳ್ತಾ ಇರ್ತಾಳೆ. ಹಾಗಲ್ಲ, ನಾನು ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಗ ರಾಜ್ಗೆ ರಿಯಲೈಸ್ ಆಗುತ್ತೆ, ಇದು ಕಾವ್ಯನೇ ಸ್ಕೆಚ್ ಹಾಕಿರ್ಬೇಕೇನೋ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಯಾವತ್ತಾದ್ರೂ ಒಂದ್ ದಿವಸ ನನಗೆ ಕಣ್ಣಿಗೆ ಬಿದ್ದೇ ಬೀಳುತ್ತೆ ಅಂತ ಅನ್ಕೋತಾ ಇರ್ತಾನೆ. ಇನ್ನೀ ಕಡೆ ಕನಕ ಮನೆಯಲ್ಲಿ ಅವರು ಊಟಕ್ಕೆ ಕೂತಿರ್ತಾರೆ. ಅವ್ರ ಅಕ್ಕ ನೋಡಿದ್ರೆ ಸಪ್ರೇಟ್ ತಟ್ಟೆ, ಸಪ್ರೇಟ್ ಲೋಟ ಎಲ್ಲ ಇಟ್ಕೊಂಡಿರ್ತಾರೆ. ಅದನ್ನ ನೋಡಿ ಯಾಕಕ್ಕ ಸಪ್ರೇಟ್ ತಟ್ಟೆಲಿ ತಿಂತಾ ಇದೆಯಾ ಅಂತ ಕೇಳ್ತಾಳೆ. ನನಗೆ ಟಿವಿ ಕಾಯಿಲೆ ಲಕ್ಷಣಗಳು ಕಾಣ್ತಿದೆ ಅಂತ ಹೇಳಿದ್ರಲ್ಲ, ಅದು ಹರಡೋ ಕಾಯಿಲೆ, ಬೇಡ ಕಣೆ, ನಾನು ಸಪ್ರೇಟಾಗಿ ಇಟ್ಕೊತೀನಿ, ಬೆಳಗ್ಗೆ ನಾನು ಇದ್ರಲ್ಲೇ ತಿಂದಿದ್ದು ಇದ್ರಲ್ಲೇ ಹಾಕೊಳ್ಳು ಅಂತ ಹೇಳ್ತಾ ಇರ್ತಾರೆ. ಅದು ಅಪ್ಪುಗೆ ಕೋಪ ಬಂದು, ಏನಾಗಲ್ಲ ದೊಡ್ಡಮ್ಮ, ನಾವಿದೀವಿ ನಿನ್ನ ಕಾಪಾಡ್ಕೊಳ್ಳೋಕ್ಕೆ, ನೀನೇನೂ ಇಲ್ಲ, ನಮ್ಮ ಜೊತೆನೆ ನೀನು ಊಟ ಮಾಡಬೇಕು, ನೀನು ನಮ್ಮ ತಟ್ಟೆಲೇ ತಿನ್ಬೇಕು ಅಂತ ಅಪ್ಪು ಫೋರ್ಸ್ಫುಲಿ ಅವಳಿಗೆ ತಿನ್ನಿಸ್ತಾ ಇರ್ತಾಳೆ. ಇನ್ನೀ ಕಡೆ ಕಾವ್ಯ ರಾಜ್ ಮಲ್ಗಿರ್ತಾನೆ. ಮಲ್ಗಿ ಎದ್ ನೋಡಿದಾಗ ಈ ಕಳಾವತಿ ಮತ್ತೆ ಎಲ್ಲೋ ಹೋಗಿದ್ದಾಳೆ ಅಂತ ಹುಡ್ಕೊಂಡು ಬರ್ತಾ ಇರ್ತಾನೆ. ಆದ್ರೆ ಕಾವ್ಯ ಸ್ಕೆಚ್ ಆಗ್ತಾ ಇರ್ತಾಳೆ. ಏನಾದ್ರೂ ಮಾಡಿ ಇವತ್ತು ನಾನು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹುಡುಕ್ತಾ ಬರ್ತಾ ಇರ್ತಾನೆ. ನೋಡಿದ್ರೆ ಕಾವ್ಯ ಸ್ಕೆಚ್ ಆಗ್ತಾ ಇರೋದನ್ನ ನೋಡಿ ಇವಳು ಇಲ್ಲೇ ಕೂತಿದ್ದಾಳೆ ಅಂತ ಕಾವ್ಯನ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾನೆ. ನೋಡಿದ್ರೆ ಸ್ಕೆಚ್ ಆಗ್ತಾ ಇರೋದನ್ನ ನೋಡೋದಿಕ್ಕೆ ಅಂತ ಆ ಪೇಪರ್ನ ಕಿತ್ಕೊಂಡು ನೋಡ್ತಾನೆ. ಆದ್ರೆ ಅದು ಖಾಲಿ ಪೇಪರ್ ಇರುತ್ತೆ. ಏನು ಸ್ಕೆಚ್ಚೇ ಹಾಕಿಲ್ಲ ಅಂತ ಕೇಳ್ತಾರೆ. ಇನ್ನೂ ಇಲ್ಲ ಕಣ್ರಿ, ಇನ್ನೂ ನಾನು ಪ್ರಾಕ್ಟೀಸ್ ಮಾಡೋದಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನೀನ್ ಏನೇನು ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು, ಯಾವತ್ತಾರು ನೀನು ನನ್ನ ಕೈಗೆ ತಗ್ಲ ಹಾಕೊಳ್ಳಲ್ವಾ, ನಾನು ಬರ್ತಿದ್ದೀನಿ ಅಂತ ಫಸ್ಟೇ ಎಲ್ಲ ಎಸ್ಕೇಪ್ ಮಾಡಿಬಿಟ್ಟಿದ್ಯಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಯ್ಯೋ ದೇವ್ರೆ, ಏನು ಇವ್ರು ಹಿಂಗೆ ಬಂದ್ಬಿಟ್ರು ಅಂತ ಅವಳಿಗೂ ಶಾಕ್ ಆಗಿರುತ್ತೆ. ಆಯ್ತು, ಏನ್ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ ತೋರ್ಸು, ಏನ್ ಮಾಡ್ತಾ ಕೂತಿದ್ಯಾ ಇಲ್ಲಿ ಅಂತ ಕೇಳ್ತಾ ಇರ್ತ. ಅಲ್ಲ, ನೀವು ಆ ಹುಡುಗಿಗೆ ತುಂಬಾ ಹೊಗಳ್ತಿದ್ರಲ್ಲ, ನಾನು ನಿಮ್ಮ ಹತ್ರ ಮೆಚ್ಚುಗೆ ಪಡ್ಕೋಬೇಕು ಅಂತ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡೋಣ ಅಂತ ಇದೀನಿ ರೀ ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಸುಲಭದ ಕೆಲಸ ಏನಲ್ಲ ಬಿಡು, ಆಯ್ತು ನೋಡೋಣ, ಒಂದು ಸ್ಕೆಚ್ ಹಾಕು ಅಂತ ಹೇಳ್ತಾ ಇರ್ತಾನೆ. ಅವಳು ನಾನು ಏನಾದ್ರೂ ಚೆನ್ನಾಗಿರೋ ಸ್ಕೆಚ್ ಹಾಕ್ಬಿಟ್ರೆ ನಾನೇ ಅಂತ ಗೊತ್ತಾಗ್ಬಿಡುತ್ತೆ, ಯಾವುದೋ ಒಂದು ಸ್ಕೆಚ್ ಹಾಕ್ಬಿಡೋಣ ಅಂತ ಬೇಕಾಬಿಟ್ಟಿ ಹಾಕ್ತಾಳೆ. ಅದನ್ನ ನೋಡಿ ಅವನು ಪೇಪರ್ ಇಸ್ಕೊಂಡು, ನೋಡು ಇವಳಿಗೆ ಇವಳು ಎಲ್ಲಿ ನಾನು ಚೆನ್ನಾಗಿರೋ ಸ್ಕೆಚ್ ಹಾಕ್ಬಿಟ್ರೆ ನಾನೇ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಯಾವುದೋ ಒಂದು ಸ್ಕೆಚ್ ಹಾಕಿದ್ಯಲ್ಲ, ನನಗೆ ಗೊತ್ತಾಯ್ತು ಬಿಡು, ನನ್ನ ಕೇಳಿ ನೀನು ತಗ್ಲಾಕೊಳ್ಳಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೀ ಕಡೆ ಸ್ವಪ್ನ ಸ್ಕಿಪ್ಪಿಂಗ್ ಮಾಡ್ತಾ ಇರ್ತಾಳೆ. ಆಗ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇವಳು ಪ್ರೆಗ್ನೆಂಟ್ ಅಂತಾಳೆ, ನೋಡಿದ್ರೆ ಸ್ಕಿಪ್ಪಿಂಗ್ ಮಾಡ್ತಿದ್ದಾಳಲ್ಲ ಅಂತ ಇಬ್ರು ಮಾತಾಡ್ಕೋತಾ ಇರ್ತಾರೆ. ಏನಾದ್ರೂ ಆಗ್ಲಿ ಬಿಡಮ್ಮ, ಹೋದ್ರೆ ಅವಳು ಸಾಕು ಅಂತ ರಾಹುಲ್ ಹೇಳ್ತಾ ಇರ್ತಾನೆ. ಈ ಕಡೆ ಕಾವ್ಯ ನೋಡ್ಬಿಡ್ತಾಳೆ ಅವಳು ಸ್ಕಿಪ್ಪಿಂಗ್ ಆಡ್ತಾ ಇರೋದನ್ನ. ಅದೇ ಟೈಮಲ್ಲಿ ಏನು ನಮ್ಮ ಅಕ್ಕ ಈ ತರ ಮಾಡ್ತಿದ್ದಾಳೆ, ಎಲ್ಲರಿಗೂ ಗೊತ್ತಾಗೋ ತರಾನೇ ಮಾಡ್ತಿದ್ದಾಳಲ್ಲ ಅಂತ ಅವಳಿಗೆ ಟೆನ್ಷನ್ ಆಗೋಗಿರುತ್ತೆ. ಈ ಕಡೆ ಅವ್ರ ಅಜ್ಜಿ ಅವ್ರ ತಾತ ಇಬ್ರು ಬರ್ತಾ ಇರ್ತಾರೆ. ಅದನ್ನ ನೋಡಿ ಸ್ವಪ್ನ ಏನ್ ಮಾಡ್ತಿದ್ಯಾ ನೀನು ಅಂತ ಅವ್ರ ಅಜ್ಜಿ ಕೇಳ್ತಾರೆ. ಕಾವ್ಯ ಅಷ್ಟೊತ್ತಿಗೆ ಬಂದು, ಯಾಕಕ್ಕ ನಿನಗೆ ಗೊತ್ತಾಗಲ್ವಾ, ನೀನಿಷ್ಟು ಪ್ರೆಗ್ನೆಂಟ್, ನಿನಗಷ್ಟು ಗೊತ್ತಾಗಲ್ವಾ, ನೀನ್ ಪ್ರೆಗ್ನೆಂಟ್ ಈಗ ಈಗ ಮಾಡೋ
ಹವ್ಯಾಸಗಳ ಅಂತ ಬೈತಾ ಇರ್ತಾಳೆ. ಹೇ ನನ್ನಿಷ್ಟ ಕಣೆ, ನಾನು ಏನಾದ್ರೂ ಮಾಡ್ಕೋತೀನಿ ಅಂತ ಬೈತಾ ಇರ್ತಾಳೆ ಸ್ವಪ್ನ. ಆಗ ಸ್ವಪ್ನ, ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ ಮಾಡೋದನ್ನ ಕಲಿ, ಎಡ್ಬಿಡಂಗಿ ಕೆಲ್ಸ ಮಾಡಕ್ ಹೋಗ್ಬೇಡ, ಹೊಟ್ಟೆಲಿರೋ ಮಗು ಹೋದ್ರೆ ಏನ್ ಮಾಡ್ತೀಯ ಅಂತ ಅವ್ರ ಅಜ್ಜಿ ಕೋಪದಲ್ಲಿ ಮಾತಾಡ್ತಾ ಇರ್ತಾರೆ. ಈ ಕಡೆ ರುದ್ರಾಣಿ ಮತ್ತೆ ರಾಹುಲ್ ಇದೇ ಸಿಕ್ಕಿದ ಚಾನ್ಸ್, ಎಲ್ಲರೂ ನೋಡ್ಬಿಟ್ರು ನಡಿ ಅಂತ ಹೋಗ್ತಾರೆ ನೋಡೋದಿಕ್ಕೆ. ಆಗ ಯಾಕಮ್ಮ ಸ್ವಪ್ನ ಈ ತರ ಮಾಡ್ತಾ ಇದ್ಯಾ ಅಂತ ಅವರ ದೊಡ್ಡ ಮಾವ ಕೇಳ್ತಾ ಇರ್ತಾರೆ. ಈಗ ಏನಾಯ್ತು ಮಾವ, ನಾನು ಏನ್ ಬೇಕು ಅಂತ ಮಾಡಿಲ್ವಲ್ಲ ಅಂತೆಲ್ಲ ಹೇಳ್ತಾ, ಏನ್ ಸ್ಕಿಪ್ಪಿಂಗ್ ಮಾಡೋದು ತಪ್ಪ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಕಾವ್ಯ ಹುಗ್ದಿರೋ ವಿಚಾರ ಅವಳಿಗೆ ಶಾಕ್ ಆಗಿ ಹಾಗೆ ನಿಂತ್ಬಿಟ್ಟಿರ್ತಾಳೆ. ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವ್ರ ಅಪ್ಪ ಅಮ್ಮನ್ನ ಕರೆಸ್ಬಿಟ್ಟು ಮಾತಾಡೋಣ, ಆಗ ಅವ್ರ ಅಪ್ಪ ಅಮ್ಮನೇ ನೋಡ್ಕೊಂತಾರೆ ಇವಳನ್ನ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ. ಆಗ ರಾಜ್ ಅಲ್ಲಿಂದಾನೆ ಬಂದಿ, ಅತ್ತೆ ಸಾಕು ನಿಲ್ಸು, ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಿಂದು ನಿನ್ ಮಗಂದು, ನೋಡಿದ್ರೆ ನೀವೇ ಕೇರ್ಲೆಸ್ ಆಗಿ ಬಿಟ್ಟಿದ್ದೀರಾ, ಅವಳು ಇನ್ನೇನ್ ಮಾಡ್ತಾಳೆ, ನೀವು ಎಲ್ಲ ಅವಳಿಗೆ ಏನೇನ್ ಬೇಕೋ ಎಲ್ಲ A to Z ನೀವ್ ನೋಡ್ಕೋಬೇಕು ಅಂತ ಅವ್ರಿಬ್ರಿಗೇನೆ ಹೇಳ್ತಾ ಇರ್ತಾನೆ. ಅಲ್ಲ ರಾಜ್, ಸರಿ ಹೋಯ್ತು, ಅವಳು ಏನೇನ್ ಮಾಡ್ತಾಳೆ ಅನ್ನೋದನ್ನ ನಮಗ್ ಫಸ್ಟೇ ಗೊತ್ತಿರುತ್ತಾ? ಕ್ರೈಮ್ ಮಾಡೋರಿಗೆ ತಾನೇ ಅವ್ರು ಸ್ಕೆಚ್ ಹಾಕೊಂಡಿರೋದನ್ನ ಗೊತ್ತಾಗುತ್ತೆ, ಕ್ರೈಮ್ ಮಾಡಾದ್ಮೇಲೆ ತಾನೇ ಪೊಲೀಸವ್ರಿಗೆ ಗೊತ್ತಾಗುತ್ತೆ ಅಂತ ಅವ್ಳು ಮಾತಾಡ್ತಾ ಇರ್ತಾಳೆ. ಆಗಲ್ಲ ಅತ್ತೆ, ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನೀವು ಸರಿಯಾಗಿ ಅವಳನ್ನ ನೋಡ್ಕೊಳ್ಳಿ ಅಂತ ಅವ್ರಿಬ್ರಿಗೂ ರಾಜ್ ಹೇಳ್ತಾ ಇರ್ತಾನೆ. ಈಗ ರುದ್ರಾಣಿಗೂ ಮತ್ತೆ ರಾಹುಲ್ಗೂ ಮಂದಿ ಅವ್ರಿಗೆಲ್ಲರಿಗೂ ಸ್ವಪ್ನ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ತಿಳಿಯುತ್ತಾ. ಈ ಕಡೆ ನೋಡಿದ್ರೆ ರಾಜ್ ಕಾವ್ಯ ಬಂಡವಾಳನ ಬಿಡಿಸ್ಬೇಕು ಅಂತ ಪಣ ತಟ್ಟಿ ನಿಂತಿದ್ದಾನೆ. ಈಗ ಕಾವ್ಯನೇ ಡಿಸೈನ್ ಹಾಕಿರೋನೋ ವಿಚಾರ ಗೊತ್ತಾಗುತ್ತಾ ರಾಜ್ಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.